ಬೆಳಗಿನ ಬೆಳಕು. ಸ್ವಯಂಪ್ರೇರಿತ ಅರ್ಪಣೆ ಭಾಗ 2. ಯಾಜಕಕಾಂಡ 22:18-20. ಇಂದು ನಾವು ದಹನಬಲಿಯ 2ನೇ ಭಾಗಕ್ಕೆ ಬಂದಿದ್ದೇವೆ. ಯಾವ ಒಬ್ಬ ಯಾಜಕನು ಒತ್ತಾಯದಿಂದಲ್ಲ, ಆದರೆ ಅವನ ಹೃದಯದ ಪ್ರೇರಣೆಯಿಂದ ಅರ್ಪಿಸಿದನೋ ಆ ಯಾಜಕಕಾಂಡದ ಅರ್ಪಣೆಯಂತೆ. ಇದನ್ನು ಪ್ರೀತಿಯ ಉಡುಗೊರೆಯಾಗಿ ಮುಕ್ತವಾಗಿ ತರಬಹುದು, ಅಥವಾ ಕೃತಜ್ಞತೆ ಅಥವಾ ಭಕ್ತಿಯಲ್ಲಿ ಆರಾಧಕನು ದೇವರಿಗೆ ವಾಗ್ದಾನ ಮಾಡಿದ ಹರಕೆಯನ್ನು ಈಡೇರಿಸಲು ತರಬಹುದು. ಈ 2 ಎಳೆಗಳು, ಮುಕ್ತ ಮನಸ್ಸು ಮತ್ತು ನಂಬಿಗಸ್ತ ಪ್ರತಿಜ್ಞೆ, ನೇರವಾಗಿ ನಮ್ಮ ಕರ್ತನು ಕ್ರಿಸ್ತ ಯೇಸುವಿನ ಜೀವನಕ್ಕೆ ಸಾಗುತ್ತವೆ. ಆ ನಿಯಮವು ದೋಷವಿಲ್ಲದ ಗಂಡು ಪ್ರಾಣಿಯನ್ನು ಕೊಡಬಹುದಿತ್ತು, ಅದನ್ನು ಸಂಪೂರ್ಣವಾಗಿ ಯಜ್ಞವೇದಿಯ ಮೇಲೆ ಅರ್ಪಿಸಬೇಕು, ಸಂಪೂರ್ಣ ಬಲಿ, ಮಾನವ ಉಪಯೋಗಕ್ಕೆ ಏನೂ ಉಳಿಯದಂತೆ ದಹಿಸಬೇಕು. ಆ ಹೊಗೆಯು ಯೆಹೋವನಿಗೆ ಸುವಾಸನೆಯ ರೂಪದಲ್ಲಿ ಏರುತ್ತಿತ್ತು. ಅದು ವಿಧೇಯತೆಯ ಯಾವುದೇ ಭಾಗವನ್ನು ಹಿಂದಿಡದ ಜೀವನದ ಚಿತ್ರವಾಗಿತ್ತು. ನಾವು ಇದನ್ನು ಸುವಾರ್ತೆಯೊಂದಿಗೆ ನೋಡಿದಾಗ, ಯಾಜಕಕಾಂಡದ ಪುಸ್ತಕವು ಕೇವಲ ಒಣ ನಿಯಮಾವಳಿಗಳ ಪುಸ್ತಕವಲ್ಲ, ಆದರೆ ಜೀವಂತ ವಸ್ತ್ರದ ಅಲಂಕಾರಿಕೆ ಎಂಬುದನ್ನು ನಾವು ನೋಡುತ್ತೇವೆ. ಪ್ರತಿಯೊಂದು ಎಳೆಯನ್ನು ಪರಲೋಕದಲ್ಲಿರುವ ನಮ್ಮ ತಂದೆಯ ಎಚ್ಚರಿಕೆಯಿಂದ ನಿರ್ದೇಶಿಸಲಾಗಿದೆ ಮತ್ತು ನಮ್ಮ ಕರ್ತನಾದ ಕ್ರಿಸ್ತನಿಂದ ಎಚ್ಚರಿಕೆಯಿಂದ ನೆರವೇರಿಸಲಾಗಿದೆ. ಕ್ರಿಸ್ತನಲ್ಲಿ ಸ್ವಯಂಪ್ರೇರಿತ ವಾಗ್ದಾನ. ದಹನಬಲಿಯನ್ನು ನಿಮ್ಮ ಸ್ವಂತ ಮುಕ್ತ ಮನಸ್ಸಿನಿಂದಲೂ ಮತ್ತು ಒಂದು ಹರಕೆಗಾಗಿಯೂ ತರಬಹುದಿತ್ತು ಎಂದು ಧರ್ಮಗ್ರಂಥವು ತೋರಿಸುತ್ತದೆ. ಈ 2 ವಿಷಯಗಳು ಕ್ರಿಸ್ತನಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಾಲ ಮತ್ತು ಇತಿಹಾಸವು ತೆಗೆದುಕೊಳ್ಳುವ ಮೊದಲು ಮಗನು ತನ್ನನ್ನೇ ಅರ್ಪಿಸಿದ್ದು ಬಲವಂತವಾಗಿರಲಿಲ್ಲ, ಅದನ್ನು ಆತನು ಸಂತೋಷದಿಂದ ಸ್ವೀಕರಿಸಿದನು. ಯೆಶಾಯನು ನಿತ್ಯವಾದ ಆಲೋಚನೆಯಲ್ಲಿ ಪ್ರವಾದನ ಒಂದು ದೃಶ್ಯವನ್ನು ದಾಖಲಿಸುತ್ತಾನೆ. ಕರ್ತನ ವಾಣಿಯು, ನಾನು ಯಾರನ್ನು ಕಳುಹಿಸಲಿ, ನಮ್ಮ ಪರವಾಗಿ ಯಾರು ಹೋಗುವರು ಎಂದು ಹೇಳಿದಾಗ, ಆಗ ನಾನು, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಯೆಶಾಯ 6:8. ಆ ಉತ್ತರದಲ್ಲಿ ನಾವು ಮಗನ ಸಮ್ಮತಿಯನ್ನು ಕೇಳುತ್ತೇವೆ, ನಾನು ಹೋಗುತ್ತೇನೆ. ಇದು ಪದಗಳ ಯಾದೃಚ್ಛಿಕ ಎರವಲು ಅಲ್ಲ, ವಿಮೋಚನೆಯ ಸ್ವಯಂಪ್ರೇರಿತ ಹೃದಯವನ್ನು ನಾವು ಕೇಳುವಂತೆ ಮಾಡುವುದು ಬೈಬಲ್ನದೇ ಆದ ಮಾರ್ಗವಾಗಿದೆ. ಯಜ್ಞವೇದಿಯನ್ನು ನಿರ್ಮಿಸುವ ಮೊದಲು, ಶಿಲುಬೆಯನ್ನು ಎತ್ತುವ ಮೊದಲು, ಬೆತ್ಲೆಹೇಮಿನ ಕೊಟ್ಟಿಗೆಯನ್ನು ಹಾಕುವ ಮೊದಲು ಮಗನು ಮುಂದೆ ಹೆಜ್ಜೆ ಹಾಕುತ್ತಾನೆ. ಆತನು ಆ ಮಾರ್ಗವನ್ನು ಆರಿಸಿಕೊಳ್ಳುತ್ತಾನೆ. ಕಾಲದ ಪೂರ್ಣತೆಯಲ್ಲಿ ಮಗನು ಆರಿಸಿಕೊಂಡದ್ದನ್ನೇ ತಂದೆಯು ಆಜ್ಞಾಪಿಸಿದನು. ತಂದೆಯು ತನ್ನ ಮಗನನ್ನು ಲೋಕದ ರಕ್ಷಕನಾಗಿ ಕಳುಹಿಸಿದನು. 1 ಯೋಹಾನ 4:14. ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿದ್ದರಿಂದ ಆತನು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯೋಹಾನ 3:16. ಇಲ್ಲಿ ಕ್ರಮವು ಮುಖ್ಯವಾಗಿದೆ. ಮಗನ ನಾನು ಹೋಗುತ್ತೇನೆ ಎಂಬುದು ಹಾಗಾದರೆ ಹೋಗು ಎಂಬ ಆಜ್ಞೆಯಾಗುತ್ತದೆ. ಕಳುಹಿಸುವಿಕೆಯು ಆ ಸ್ವ ಇಚ್ಛಾಶಕ್ತಿಯ ತ್ಯಾಗವನ್ನು ಎಂದಿಗೂ ರದ್ದುಗೊಳಿಸುವುದಿಲ್ಲ, ಅದು ಅದಕ್ಕೆ ಕಿರೀಟ ತೊಡಿಸುತ್ತದೆ. ಸ್ವರ್ಗದ ಪ್ರೀತಿಯು ಸಾಮರಸ್ಯದಲ್ಲಿ ಚಲಿಸುತ್ತದೆ. ತಂದೆ ಮತ್ತು ಮಗ ಇಬ್ಬರೂ ಒಂದೇ ಹೃದಯದವರು. ಇದಕ್ಕಾಗಿಯೇ ಯೇಸು ವಿರೋಧಾಭಾಸವಿಲ್ಲದೆ, ನಾನು ನನ್ನ ಸ್ವಂತ ಚಿತ್ತವನ್ನು ಮಾಡುವುದಕ್ಕೋಸ್ಕರ ಅಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನು ಮಾಡುವುದಕ್ಕೋಸ್ಕರ ಸ್ವರ್ಗದಿಂದ ಇಳಿದು ಬಂದಿದ್ದೇನೆ. ಯೋಹಾನ 6:38 ಎಂದು ಹೇಳಬಲ್ಲನು, ಮತ್ತು ನಾನು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಯಾರು ಅದನ್ನು ನನ್ನಿಂದ ತೆಗೆದುಕೊಳ್ಳುವುದಿಲ್ಲ, ನಾನೇ ಅದನ್ನು ಕೊಡುತ್ತೇನೆ. ಯೋಹಾನ 10:17-18 ಎಂದು ಹೇಳಬಲ್ಲನು. ಸ್ವಯಂಪ್ರೇರಿತ ಪ್ರೀತಿ ಮತ್ತು ವಿಧೇಯತೆಯ ನಿಯೋಗವು ಒಟ್ಟಿಗೆ ಸಾಗುತ್ತವೆ. ದೋಷವಿಲ್ಲದ ಬಲಿ ಮತ್ತು ಪರಿಪೂರ್ಣ ವಿಧೇಯತೆ. ದಹನ ಬಲಿಯು ದೋಷವಿಲ್ಲದ ಪ್ರಾಣಿಯನ್ನು ಕೊಡಬೇಕಾಗಿತ್ತು. ಸುವಾರ್ತೆಯು ಕಳಂಕವಿಲ್ಲದ ಮತ್ತು ದೋಷವಿಲ್ಲದ ಕುರಿಮರಿಯ ರಕ್ತದಿಂದ 1 ಪೇತ್ರ 1:19 ಎಂದು ಉತ್ತರಿಸುತ್ತದೆ. ಆತನಲ್ಲಿ ಯಾವುದೇ ದೋಷವಿರಲಿಲ್ಲ, ಯಾವುದೇ ತಿರುಚಿದ ಉದ್ದೇಶ, ಯಾವುದೇ ವಕ್ರವಾದ ಬಯಕೆ, ಯಾವುದೇ ಪಾಪದ ಕಳಂಕವಿರಲಿಲ್ಲ. ತನ್ನ ಮೊದಲ ಉಸಿರಿನಿಂದ ಹಿಡಿದು ತನ್ನ ಕೊನೆಯ ಕೂಗಿನವರೆಗೂ ಆತನು ತಂದೆಯನ್ನು ಸಂಪೂರ್ಣವಾಗಿ ಪ್ರೀತಿಸಿದನು. ಯಾಜಕಕಾಂಡದಲ್ಲಿನ ಅರ್ಪಣೆಯನ್ನು ಪರಿಶೀಲಿಸಬೇಕಿತ್ತು. ಯಾಜಕರು ಅತಿ ಸಣ್ಣ ಗುರುತಿಗಾಗಿಯೂ ಹುಡುಕುತ್ತಿದ್ದರು.
ಕ್ರಿಸ್ತನು ದೊಡ್ಡ ಮಟ್ಟದಲ್ಲಿ ಅದೇ ಮಾದರಿಯನ್ನು ಸಹಿಸಿಕೊಂಡನು. ಆಡಳಿತಗಾರರಿಂದ ಪರಿಶೀಲಿಸಲ್ಪಟ್ಟನು, ಶಿಕ್ಷಕರಿಂದ ಪ್ರಶ್ನಿಸಲ್ಪಟ್ಟನು, ಜನಸಮೂಹದಿಂದ ನೋಡಲ್ಪಟ್ಟನು ಮತ್ತು ಅಂತಿಮವಾಗಿ ರೋಮನ್ ನ್ಯಾಯಾಧೀಶನಿಂದ ನಾನು ಇವನಲ್ಲಿ ಯಾವುದೇ ತಪ್ಪನ್ನು ಕಾಣುವುದಿಲ್ಲ, ಯೋಹಾನ 19:4 ಎಂದು ಘೋಷಿಸಲ್ಪಟ್ಟನು. ಸ್ವರ್ಗದ ಪರಿಶೀಲನೆಯು ಇನ್ನೂ ಕಟ್ಟುನಿಟ್ಟಾಗಿತ್ತು ಮತ್ತು ಪರಲೋಕವು ಆತನನ್ನು ಸಂಪೂರ್ಣವಾಗಿ ಶುದ್ಧನೆಂದು ಕಂಡಿತು. ನಿಯಮವು ದೋಷವಿಲ್ಲದ ಎಂದು ಕೇಳಿದರೆ ಸುವಾರ್ತೆಯು ಆ ವಾಸ್ತವತೆಯನ್ನು ತೋರಿಸುತ್ತದೆ. ನಿಷ್ಪಾಪ, ಸುಂದರ ವಿಧೇಯತೆ. ಯಾಜಕಕಾಂಡದಲ್ಲಿ ಯಾಜಕನು ಬಲಿಯ ಪ್ರಾಣಿಯ ತಲೆಯ ಮೇಲೆ ತನ್ನ ಕೈಯನ್ನು ಇರಿಸುತ್ತಿದ್ದನು, ಅದು ಅರ್ಪಿಸಲಾಗುವ ಜೀವದೊಂದಿಗೆ ತನ್ನನ್ನು ಗುರುತಿಸಿಕೊಳ್ಳುತ್ತಿದ್ದನು. ನಂತರ ಇಡೀ ಬಲಿಯನ್ನು ಕಟ್ಟಿಗೆಯ ಮೇಲೆ ಇಡಲಾಗುತ್ತಿತ್ತು ಮತ್ತು ಬೆಂಕಿಯು ಅದನ್ನು ಸಂಪೂರ್ಣವಾಗಿ ದಹಿಸಿಬಿಡುತ್ತಿತ್ತು. ವೈಯಕ್ತಿಕವಾಗಿ ತಿನ್ನಲು ಏನನ್ನೂ ಕಾಯ್ದಿರಿಸಲಾಗಲಿಲ್ಲ, ಅದು ಸಂಪೂರ್ಣವಾಗಿ ದೇವರಿಗಾಗಿತ್ತು. ಎಫೆಸದವರಿಗೆ ಬರೆದ ಪತ್ರವು ಆ ಜ್ವಾಲೆಯಲ್ಲಿ ಕ್ರಿಸ್ತನನ್ನು ನೋಡಲು ನಮ್ಮನ್ನು ಕರೆಯುತ್ತದೆ. ಕ್ರಿಸ್ತನು ಸಹ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ತನ್ನನ್ನು ದೇವರಿಗೆ ಸುವಾಸನೆಯುಳ್ಳ ಅರ್ಪಣೆ ಮತ್ತು ಯಜ್ಞವಾಗಿ ಒಪ್ಪಿಸಿಕೊಟ್ಟನು. ಎಫೆಸ 5:2. ಇಲ್ಲಿ ಒತ್ತಿ ಹೇಳಿರುವುದನ್ನು ಗಮನಿಸಿ. ಮಗನು ತಂದೆಗೆ ಸಲ್ಲಿಸಿದ ಪರಿಪೂರ್ಣ ಕೊಡುಗೆ, ಯೇಸುವಿನ ಇಡೀ ಜೀವನವು ಸುಗಂಧದಂತೆ ಏರುತ್ತಿರುವುದು. ಆತನು ಆಡಿದ ಪ್ರತಿಯೊಂದು ಮಾತು, ಆತನು ಇಟ್ಟ ಪ್ರತಿಯೊಂದು ಹೆಜ್ಜೆ, ಆತನು ಸುರಿಸಿದ ಪ್ರತಿಯೊಂದು ಕಣ್ಣೀರು, ಆತನು ಸಹಿಸಿದ ಪ್ರತಿಯೊಂದು ಮೌನ ತಾಳ್ಮೆ, ಇವು ಯಜ್ಞವೇದಿಯ ಮೇಲೆ ಇರಿಸಿದ ಭಾಗಗಳಾಗಿದ್ದವು. ಮತ್ತು ಸಮಯ ಬಂದಾಗ ಆತನು ತನ್ನ ಪ್ರಾಣವನ್ನು ಮರಣಕ್ಕೆ ಸುರಿದನು. ಯೆಶಾಯ 53:12. ಏನನ್ನೂ ತಡೆಹಿಡಿಯಲಿಲ್ಲ. ಕಾಯ್ದಿರಿಸದ ಸಮಗ್ರತೆ. ದಹನಬಲಿಯು ಹರಕೆಯನ್ನು ಪೂರ್ಣಗೊಳಿಸಲು ಸಾಧ್ಯವಿತ್ತು. ಗೊಲ್ಗೊಥಾಕ್ಕಿಂತ ಬಹಳ ಹಿಂದೆ ನ್ಯಾಯಪ್ರಮಾಣವು ಮೆಸ್ಸಿಯನ ಸಂಕಲ್ಪವನ್ನು ನಮಗೆ ಕೇಳಿಸುತ್ತವೆ. ಆಗ ನಾನು ಇಗೋ ಬಂದಿದ್ದೇನೆ, ಗ್ರಂಥದ ಸಂಪುಟದಲ್ಲಿ ನನ್ನ ವಿಷಯವಾಗಿ ಬರೆದಿದೆ, ನನ್ನ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. ಕೀರ್ತನೆ 47:8. ಇಬ್ರಿಯರಿಗೆ ಬರೆದ ಪತ್ರವು ಆ ಹರಕೆಯನ್ನು ಹೊಸ ಒಡಂಬಡಿಕೆ ತರುತ್ತದೆ. ಇಗೋ ದೇವರೇ, ನಿನ್ನ ಚಿತ್ತವನ್ನು ಮಾಡುವುದಕ್ಕೆ ಬಂದಿದ್ದೇನೆ. ಇಬ್ರಿಯ 10:7-9. ಇದು ಕೇವಲ ಕರ್ತವ್ಯವಲ್ಲ, ಇದು ಸಂತೋಷ. ಹರಕೆಯು ಸರಪಳಿಯಲ್ಲ, ಅದು ಪ್ರೀತಿಯ ಬಂಧ. ಮತ್ತು ಆ ನಿಯಮದ 2ನೇ ಎಳೆಯು ಕ್ರಿಸ್ತನಲ್ಲಿ ಧ್ವನಿಸುತ್ತದೆ. ಆತನು ಮುಕ್ತವಾಗಿ ಬರುವುದಲ್ಲದೆ ತಾನು ಮಾಡಲು ಪ್ರತಿಜ್ಞೆ ಮಾಡಿದ ಎಲ್ಲವನ್ನೂ ಪೂರ್ಣಗೊಳಿಸುತ್ತಾನೆ. ಯಾಜಕಕಾಂಡದ ಯಜ್ಞವೇದಿಯು ಪ್ರತಿಜ್ಞೆಗಳು ಜ್ವಾಲೆಯನ್ನು ಸಂಧಿಸುವ ಸ್ಥಳವಾಗಿತ್ತು. ಶಿಲುಬೆಯು ಇಲ್ಲಿ ಮಗ ನಾನು ಹೋಗುತ್ತೇನೆ ಎಂಬುದು ಮುಗಿಯಿತು. ಯೋಹಾನ 19:30 ಆಗಿ ಬದಲಾಗುವ ಸ್ಥಳವಾಗಿದೆ. ಹಳೆಯ ವಿಧಿಯಲ್ಲಿ ಅರ್ಪಣೆಯು ಸಂಪೂರ್ಣವಾಗಿ ದಹಿಸಲ್ಪಡುತ್ತಿತ್ತು. ತಲೆ, ಕೊಬ್ಬು ಭಾಗಗಳು ಕ್ರಮವಾಗಿ, ಬೂದಿ ಮಾತ್ರ ಉಳಿಯುವವರೆಗೆ. ಆ ಸಮಗ್ರತೆ ಮುಖ್ಯ. ಇಸ್ರಾಯೇಲಿನಲ್ಲಿ ಅನೇಕ ಉಡುಗೊರೆಗಳನ್ನು ದೇವರು ಮತ್ತು ಯಾಜಕನ ಕುಟುಂಬದ ನಡುವೆ ಹಂಚಿಕೊಳ್ಳಲಾಗುತ್ತಿತ್ತು, ಆದರೆ ಇದನ್ನೆಲ್ಲ ದಹನಬಲಿಯು ದೇವರಿಗೆ ಮಾತ್ರ ಸೇರಿತ್ತು. ಸುವಾರ್ತೆಯಲ್ಲಿ ನಾವು ಆ ಸಮಗ್ರತೆಯನ್ನು ಮಾನವ ಜೀವನದಲ್ಲಿ ನೋಡಲು ಆಹ್ವಾನಿಸಲ್ಪಟ್ಟಿದ್ದೇವೆ. ಪ್ರತಿ ಆಜ್ಞೆಯನ್ನು ಪಾಲಿಸಲಾಯಿತು, ಪ್ರತಿ ಪ್ರಲೋಭನೆಯನ್ನು ವಿರೋಧಿಸಲಾಯಿತು, ಪ್ರತಿ ದುಃಖವನ್ನು ಸ್ವೀಕರಿಸಲಾಯಿತು, ಪ್ರತಿ ದಯೆಯನ್ನು ಅರ್ಪಿಸಲಾಯಿತು, ಪ್ರತಿ ಯಾತನೆಯನ್ನು ಕಹಿಯಿಲ್ಲದೆ ಸ್ವೀಕರಿಸಲಾಯಿತು ಮತ್ತು ಅಂತಿಮವಾಗಿ ಶರೀರವನ್ನು ತಾನೇ ಬಿಟ್ಟುಕೊಡಲಾಯಿತು. ನಿತ್ಯಾತ್ಮನ ಮೂಲಕ ತನ್ನನ್ನು ತಾನೇ ದೋಷರಹಿತನಾಗಿ ದೇವರಿಗೆ ಸಮರ್ಪಿಸಿಕೊಂಡನು. ಇಬ್ರಿಯ 9:14. ನಿತ್ಯಾತ್ಮನ ಮೂಲಕ ಎಂಬ ನುಡಿಗಟ್ಟು ಮರದ ಕೆಳಗಿರುವ ಗುಪ್ತವಾದ ಬೆಂಕಿ. ಆತ್ಮನು ಕಲ್ವಾರಿಯಲ್ಲಿ ಕೇವಲ ವೀಕ್ಷಕನಲ್ಲ, ಅದು ಮಗನ ವಿಧೇಯತೆಯು ತಂದೆಗೆ ನಿಜವಾದ ಸುವಾಸನೆಯಾಗಿ ಏರುವ ದಿವ್ಯ ಜ್ವಾಲೆ. ಸಾಮೀಪ್ಯ ಮತ್ತು ಶುದ್ಧೀಕರಣ. ದೋಷವಿಲ್ಲದ ಗಂಡು ಪ್ರಾಣಿಯು ಹಿಂಡಿನಿಂದ ಅಥವಾ ಗುಂಪಿನಿಂದ ಬರುತ್ತದೆ ಎಂಬ ಮೃದುತ್ವವೂ ಇದೆ. ದೇವರು ದೂರದ ದೇಶಗಳಿಂದ ಅಪರೂಪದ ಮೃಗಗಳನ್ನು ಕೇಳಲಿಲ್ಲ. ಆತನು ಜನರ ನಡುವೆ ವಾಸಿಸುತ್ತಿದ್ದ ಅವರ ಹೊಲಗಳು ಮತ್ತು ಮಾರ್ಗಗಳನ್ನು ಹಂಚಿಕೊಂಡದ್ದನ್ನು ಕೇಳಿದನು. ಕ್ರಿಸ್ತನ ವಿಷಯದಲ್ಲೂ ಹಾಗೆಯೇ. ಆತನು ದೇವದೂತನಾಗಿ ಬರಲಿಲ್ಲ,
ಆತನು ನಮ್ಮ ಬಂಧುವಾಗಿ, ನಮ್ಮ ಮೂಳೆಯ ಮೂಳೆಯಾಗಿ, ನಮ್ಮ ಮಾಂಸದ ಮಾಂಸವಾಗಿ, ತನ್ನ ಸಹೋದರರ ಹಾಗೆ ಆಗಲು ಇಬ್ರಿಯ 2:17 ಬಂದನು. ಆತನು ನಮ್ಮ ಧೂಳಿನ ಮೇಲೆ ನಡೆದನು, ನಮ್ಮ ಬಾವಿಗಳ ಬಳಿ ದಣಿದನು, ನಮ್ಮ ಸಮಾಧಿಗಳ ಬಳಿ ಅತ್ತನು. ಆ ಅರ್ಪಣೆಯನ್ನು ಹತ್ತಿರದಿಂದ ಆರಿಸಲಾಯಿತು. ಆ ರಕ್ಷಕನು ನಮ್ಮ ಸ್ವಂತ ಕತ್ತೆ ಶೂನ್ಯಯೊಳಗೆ ಏರಿ ಬಂದನು. ಈ ಸಾಮೀಪ್ಯವು ದಹನಬಲಿಯ ಸೌಂದರ್ಯದ ಒಂದು ಭಾಗವಾಗಿದೆ. ದೇವರು ಸಂತೋಷಪಡುವ ಜೀವನವು ದೂರದಲ್ಲಿಲ್ಲ, ಆದರೆ ನಮ್ಮ ನಡುವೆ ಇದೆ, ನಮಗಾಗಿ ನೀಡಲ್ಪಟ್ಟಿದೆ ಮತ್ತು ಆದರೂ ಮೊದಲು ದೇವರಿಗೆ ಅರ್ಪಿಸಲ್ಪಟ್ಟಿದೆ. ದಹನಬಲಿಯನ್ನು ಬೆಂಕಿಯ ಮೇಲೆ ಇಡುವ ಮೊದಲು ಭಾಗಗಳನ್ನು ಎಷ್ಟು ಎಚ್ಚರಿಕೆಯಿಂದ ತೊಳೆಯಬೇಕು ಎಂಬುದನ್ನು ಯಾಜಕಕಾಂಡವು ತೋರಿಸುತ್ತದೆ. ಒಳಗಿನ ಭಾಗಗಳನ್ನು ಮತ್ತು ಕಾಲುಗಳನ್ನು ನೀರಿನಿಂದ ಶುದ್ಧೀಕರಿಸಲಾಯಿತು. ಇದು ದೇವರಿಗೆ ಅರ್ಪಿಸಲ್ಪಡುವುದು ಒಳಗೆ ಮತ್ತು ಹೊರಗೆ ಶುದ್ಧವಾಗಿರಬೇಕು ಎಂದು ಇಸ್ರಾಯೇಲಿಗೆ ಕಲಿಸಿದ ಒಂದು ಮೌನ ಕ್ರಿಯೆ. ಕ್ರಿಸ್ತನಲ್ಲಿ ಈ ಆಂತರಿಕ ಶುದ್ಧತೆಯನ್ನು ಸುವಾರ್ತೆಗಳು ತೋರಿಸುತ್ತವೆ. ಆತನು ಕೇವಲ ಬಾಹ್ಯ ಪಾಪವನ್ನು ತಪ್ಪಿಸಲಿಲ್ಲ, ಆತನ ಆಂತರಿಕ ಬಯಕೆಗಳು ಸ್ವಚ್ಛವಾದ ನೀರಾಗಿದ್ದವು. ಆತನು ಆತನಿಗೆ ಮೆಚ್ಚಿಗೆಯಾದವುಗಳನ್ನೇ ನಾನು ಯಾವಾಗಲೂ ಮಾಡುತ್ತೇನೆ, ಯೋಹಾನ 8:29 ಎಂದು ಹೇಳಬಲ್ಲನು. ಆ ನಿಯಮವು ಯಜ್ಞವೇದಿಯ ಮೇಲೆ ತೊಳೆದ ಭಾಗಗಳನ್ನು ಕೇಳಿದರೆ, ಯೇಸುವಿನ ಜೀವನವು ಮಿಶ್ರಣವಿಲ್ಲದೆ ತಂದೆಯನ್ನು ಪ್ರೀತಿಸಿದ ಹೃದಯದಿಂದ ಉತ್ತರಿಸುತ್ತದೆ. ಆತನು ಆ ಪಾತ್ರೆಯನ್ನು ಎದುರಿಸಿದಾಗ ಮತ್ತು ಅದರ ಭಾರವನ್ನು ಅನುಭವಿಸಿದಾಗಲೂ ಆತನ ಪ್ರಾರ್ಥನೆಯು ಶುದ್ಧವಾಗಿತ್ತು, ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ. ಲೂಕ 22:42. ಆ ರಾತ್ರಿ ಯಜ್ಞವೇದಿಯು ಅರ್ಧ ಅರ್ಪಣೆಯನ್ನು ಸ್ವೀಕರಿಸಲಿಲ್ಲ, ತಂದೆಯು ಸಂಪೂರ್ಣ ಹೃದಯವನ್ನು ಸ್ವೀಕರಿಸಿದನು. ಯೊರ್ದಾನಿನಲ್ಲಿ ಒಂದು ಜೀವಂತ ಪೂರ್ವವೀಕ್ಷಣೆಯನ್ನು ನೀಡಲಾಯಿತು. ಯೇಸುವಿನ ಮೇಲೆ ಆಕಾಶವು ತೆರೆಯಿತು ಮತ್ತು ತಂದೆಯ ಧ್ವನಿಯು ಮೊಳಗಿತು, ಈತನು ನನ್ನ ಪ್ರಿಯ ಕುಮಾರನು, ಈತನ ವಿಷಯದಲ್ಲಿ ನಾನು ಬಹಳವಾಗಿ ಸಂತೋಷಪಟ್ಟಿದ್ದೇನೆ. ಮತ್ತಾಯ 3:17. ಅದು ದಹನಬಲಿಯ ತೀರ್ಪು. ಆತನು ಒಬ್ಬನೇ ಒಬ್ಬ ರೋಗಿಯನ್ನು ಗುಣಪಡಿಸುವ ಮೊದಲು ಅಥವಾ ಒಬ್ಬನೇ ಒಬ್ಬ ಶಿಷ್ಯನನ್ನು ಕರೆಯುವ ಮೊದಲು ದೇವರ ಸಂತೋಷವು ಮಗನ ಮೇಲೆ ನೆಲೆಸುತ್ತದೆ, ಏಕೆಂದರೆ ಇಡೀ ಜೀವನವು ಈಗಾಗಲೇ ಯಜ್ಞವೇದಿಯ ಮೇಲೆ ಇದೆ. ದೀಕ್ಷಾಸ್ನಾನದಿಂದ ಸಮಾಧಿಯವರೆಗೆ ಅದೇ ತೀರ್ಪು ನೆಲೆಸಿದೆ. ರೂಪಾಂತರದ ಬೆಟ್ಟದ ಮೇಲೆ ಆ ಧ್ವನಿಯು ಸಂತೋಷವನ್ನು ಪುನರಾವರ್ತಿಸುತ್ತದೆ ಮತ್ತು ಇವನ ಮಾತನ್ನು ಕೇಳಿರಿ, ಮತ್ತಾಯ 17:5 ಎಂಬ ಆಜ್ಞೆಯನ್ನು ಸೇರಿಸುತ್ತದೆ. ಸುವಾಸನೆಯು ಎಲ್ಲಿಂದ ಬರುತ್ತದೆ ಮತ್ತು ನಾವು ಹೇಗೆ ಹತ್ತಿರ ಬರಬೇಕು ಎಂಬುದನ್ನು ತಂದೆಯು ನಮಗೆ ಹೇಳುತ್ತಿದ್ದಾನೆ, ತನ್ನ ಚಿತ್ತವನ್ನು ಮಾಡಲು ಸಂತೋಷಪಟ್ಟವನ ಮಾತನ್ನು ಕೇಳುವ ಮೂಲಕ. ಮುಕ್ತಾಯ ಮತ್ತು ಮುಂದಿನ ಪ್ರಶ್ನೆ. ನಾವು ಈ ಅಂಶಗಳನ್ನು ಒಟ್ಟುಗೂಡಿಸಿದಾಗ ಒಂದೇ ಚಿತ್ರವು ಹೊರಹೊಮ್ಮುತ್ತದೆ. ದಹನಬಲಿಯು ಮುಕ್ತವಾಗಿ ನೀಡಲ್ಪಟ್ಟ ಮತ್ತು ನಂಬಿಗಸ್ತಿಕೆಯಿಂದ ಕಾಪಾಡಲ್ಪಟ್ಟ ಸಂಪೂರ್ಣ ಭಕ್ತಿಯ ನಿಯಮದ ಭಾವಚಿತ್ರವಾಗಿದೆ. ಕ್ರಿಸ್ತನು ಅದರ 4 ಜೀವಂತ ನೆರವೇರಿಕೆ. ಆತನು ಪ್ರೀತಿಸಿದ್ದರಿಂದ ಬಂದನು, 2 ತಂದೆಯು ಪ್ರೀತಿಸಿದ್ದರಿಂದ ಕಳುಹಿಸಲ್ಪಟ್ಟನು, ಆತನು ತನ್ನನ್ನು ಸಂಪೂರ್ಣವಾಗಿ ದೋಷವಿಲ್ಲದೆ ಆತ್ಮನ ಮೂಲಕ ದೇವರಿಗೆ ಅರ್ಪಿಸಿದನು, ತನ್ನ ವಿಷಯವಾಗಿ ಬರೆದಿದ್ದ ಹರಕೆಯನ್ನು ಆತನು ಪೂರ್ಣಗೊಳಿಸಿದನು ಮತ್ತು ಆ ವಿಧೇಯತೆಯ ಸುವಾಸನೆಯು ಸ್ವರ್ಗದ ಅಂಗಳಗಳನ್ನು ಶಾಶ್ವತವಾಗಿ ತುಂಬುತ್ತದೆ. ಯಾಜಕಕಾಂಡವು ಏರಿ ದೇವರಿಗೆ ಸಂತೋಷ ನೀಡುವ ಹೊಗೆಯನ್ನು ಕೇಳಿತು. ಪ್ರತಿಯೊಂದು ಉಸಿರು ಆರಾಧನೆಯಾಗಿ ಏರಿದ ಮತ್ತು ಆತನ ಕೊನೆಯ ಉಸಿರು, ತಂದೆಯೇ, ನಿನ್ನ ಕೈಗಳಲ್ಲಿ ನನ್ನ ಆತ್ಮವನ್ನು ಒಪ್ಪಿಸಿಕೊಡುತ್ತೇನೆ. ಲೂಕ 23:46 ಎಂದು ಹೇಳಿದ ಜೀವನವನ್ನು ಸುವಾರ್ತೆಯು ತೋರಿಸುತ್ತದೆ. ನಾವು ಇಲ್ಲಿ ವಿರಾಮ ತೆಗೆದುಕೊಳ್ಳುತ್ತೇವೆ. ದಹನಬಲಿಯು ಕ್ರಿಸ್ತನಲ್ಲಿ ನಮಗೆ ತೋರಿಸಲ್ಪಟ್ಟಿದೆ. ಸ್ವಯಂಪ್ರೇರಿತ ಮತ್ತು ಪ್ರತಿಜ್ಞೆ ಮಾಡಲ್ಪಟ್ಟ, ದೋಷವಿಲ್ಲದ, ಸಂಪೂರ್ಣವಾಗಿ ದಹಿಸಲ್ಪಟ್ಟ, ತಂದೆಗೆ ಸುವಾಸನೆಯಾಗಿರುವ ಬಲಿ. ಈ ಪಾಠಕ್ಕೆ ಇನ್ನೊಂದು ಭಾಗ ಉಳಿದಿದೆ. ನಾವು ಹೊಸ ಸೃಷ್ಟಿಯಾಗಿ ನಮ್ಮದೇ ಜೀವನದಲ್ಲಿ ಆ ಹರಕೆಗೆ ಹೇಗೆ ಉತ್ತರಿಸಲು ಕರೆಯಲ್ಪಟ್ಟಿದ್ದೇವೆ. ನಾನು ಹೋಗುತ್ತೇನೆ ಎಂದು ಹೇಳಿದವನು ಮತ್ತು ನಂತರ ಮುಗಿಯಿತು ಎಂದು ಹೇಳಿದವನ ಮಾದರಿಯಲ್ಲಿ ನಡೆಯುವುದು ಎಂದರೆ ಏನು? ನಾವು ಅದನ್ನು ನಾಳಿನ ಬೆಳಗಿನ ಬೆಳಕಿನಲ್ಲಿ ಹುಡುಕುತ್ತೇವೆ. ಪ್ರಾರ್ಥನೆ.
ಪರಮ ಪವಿತ್ರ ತಂದೆಯೇ, ನಿಮ್ಮ ಮಗನನ್ನು ನಮಗೆ ನೀಡಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಕರ್ತನಾದ ಯೇಸುವೇ, ನಿಮ್ಮ ಪ್ರೀತಿಗಾಗಿ ನಾವು ನಿಮ್ಮನ್ನು ಗೌರವಿಸುತ್ತೇವೆ. ನೀವು ನಿಮ್ಮ ಸ್ವಂತ ಮುಕ್ತ ಮನಸ್ಸಿನಿಂದ ಬಂದಿರಿ ಮತ್ತು ನಿಮ್ಮ ಪವಿತ್ರ ಹರಕೆಯನ್ನು ನೆರವೇರಿಸಿದಿರಿ. ನೀವು ಏನನ್ನು ಹಿಂದಿಡಲಿಲ್ಲ. ಪರಿಪೂರ್ಣವಾದ ಅರ್ಪಣೆ ಸಂಪೂರ್ಣವಾಗಿ ತಂದೆಗೆ ನೀಡಲ್ಪಟ್ಟಿತು. ಓ ತಂದೆಯೇ, ಕ್ರಿಸ್ತನಲ್ಲಿದ್ದ ಅದೇ ಮನಸ್ಸನ್ನು ನಮಗೆ ನೀಡಿ ನಿಮ್ಮ ಚಿತ್ತಕ್ಕೆ ನಮ್ಮನ್ನು ಮುಕ್ತವಾಗಿ ಮತ್ತು ಸಂತೋಷದಿಂದ ಒಪ್ಪಿಸಿಕೊಡಲು ಸಹಾಯ ಮಾಡಿ. ಆತನ ಮಾದರಿಯ ಮೂಲಕ ನಾವು ಜೀವಂತ ಅರ್ಪಣೆಗಳಾಗಲು ನಮಗೆ ಕಲಿಸು. ಆನಂದಭರಿತ, ನಂಬಿಗಸ್ತ ಮತ್ತು ಸತ್ಯವಂತ. ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.